ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಬಿಸಿಗೆ ಸುಟ್ಟೋಗಿದೆ ನೋಡಿ. ಓಕೆ ಓಕೆ ಗೈಸ್, ಅಷ್ಟೊಂದು ಚೆನ್ನಾಗಿಲ್ಲ. ಓಕೆ ಓಕೆ ಇದೆ. ಟ್ರಿಪಲ್ ರೈಡ್ ಬೈಕಲ್ಲಿ ಹೋಗ್ತಿದ್ದೇವೆ ಇವಾಗ. ಇದು ಸೆನ್ಸರ್ ಅನ್ಸುತ್ತೆ. ಬರ ಪೂಜಿ ಮಾರೆ ಬೋಲು ಮನೆ ಪೂಜಿ. ನಾವು ಇವತ್ತು ಹೊರಟಿರೋದು ಬ್ಯಾಂಗ್ಳೂರಿಗೆ. ಸೊ ಮಂಗಳೂರು ಸೆಂಟ್ರಲಿಂದ ನಾವಿವತ್ತು ಬ್ಯಾಂಗ್ಳೂರಿಗೆ ಹೊರಟಿದ್ದೇವೆ. ಹಂಚಿ ಇಲ್ಲಿ ನೋಡ್ತಿರ್ಬೋದು ವಾಶ್ರೂಮ್ ಯಾವ ಥರ ಇದೆ ಅಂತ. ಟ್ರೈನ್ ಇದು ಒಂದು ಮಿರರು, ಇಲ್ಲೊಂದು ಸಿಂಕ್ ಇದೆ. ಸೊ ಇಲ್ಲಿ ಇರೋದು ಸಣ್ಣದಾಗಿರೋ ಒಂದು ಬಾತ್ರೂಮ್. ಹೋಗೋಣ. ವಿಜಯಪುರ ಎಕ್ಸ್ಪ್ರೆಸ್. ನಾವು ಹೊರಟಿರೋದು ಬ್ಯಾಂಗ್ಳೂರಿಗೆ. ಸೊ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಸೊ ಆ ಕೆಲಸದ ಮೇಲೆ ನಾವು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೇವೆ, ನಾನು ಮತ್ತು ನನ್ನ ಚಿಕ್ಕಮ್ಮನ ಮಗ ಸುಜಿತ್ ಅಂತ. ಸೊ ನಾವು ಹೋಗ್ಬೇಕಾಗಿರೋ ಟ್ರೈನ್ ನೋಡಿ ಇದೆ. ಸೊ ಒಳಗಿಂದ ಸ್ಲಿಪ್ಪರ್ ಕೋಚ್ ನಾವು ಬುಕ್ ಮಾಡಿದ್ದೀವಿ. ಒಳಗೆ ಹೋಗೋಣ. ಸೊ ಇಲ್ಲಿ ನಮ್ಮ ಸೀಟು, ಇಲ್ಲಿ ಮತ್ತೆ ಇಲ್ಲೊಂದಿದೆ. ಸೊ ಬ್ಯಾಗೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಸೊ ಇವಾಗ 10-15 ಮಿನಿಟ್ಸಲ್ಲಿ ಹೊರಡುತ್ತೆ. ಅಂಗಡಿ ನಿಲ್ಲಿಸಿದ್ದೆ ಬೈಕ್. ಬೆಳಿಗ್ಗೆ ಅದಕ್ಕೂ ಬ್ಯಾಂಗ್ಳೂರಲ್ಲಿ ವ್ಲಾಗ್ ಮಾಡ್ತೀನಿ. ಸೊ ದೆನ್ ಟಾಟಾ. ಮೆಟ್ಲ ತಿಂಡಿ ಓಪನ್ ಮಾಡ್ತಿದ್ದೇವೆ, ತಿಂಡಿ ತಿಂತಿದ್ದೇವೆ. ಸಿಕ್ಕಾಪಟ್ಟೆ ಹಸಿವಾಗಿದೆ. ಚಪಾತಿ ತಿನ್ನೋಣ ಬನ್ನಿ. ಇದನ್ನ ನಾವು ಹೋಟ್ಲಿಂದ ಪಾರ್ಸಲ್ ಮಾಡಿ ತಗೊಂಬಂದಿದ್ದು. ಚಪಾತಿ ಬಜ್ಜಿ ಇರಲಿಲ್ಲ. ಬಿಸಿಗೆ ಸುಟ್ಟೋಗಿದೆ ನೋಡಿ. ಆಯ್ಕೊಟ್ಟ ಒಂದು ಎಣ್ಣೆ ಜಾಸ್ತಿ ಮಾಡಿದೆ ನಾನು. ಇವಾಗ ನಾವು ಇಲ್ಲಿ ಹೊತ್ತಾಯ್ತು. ಅರಸೀಕೆರೆಯಲ್ಲಿ ಇಳ್ಕೊಂಡು ಇನ್ನು ಬ್ಯಾಂಗ್ಳೂರು ಟ್ರೈನ್ ಹಿಡಿಯಬೇಕು. ಹಾಕೋ ನೋಡಿ. ಹನ್ನೊಂದು 39 ಆಗಿದೆ. ಸೊ ಇವಾಗ ಅರಸೀಕೆರೆ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ಇವಾಗ ನೆಕ್ಸ್ಟು ಬ್ಯಾಂಗ್ಳೂರಿದ್ದು ಟ್ರೈನ್ ಹಿಡಿಬೇಕು. ಸೊ ಇವಾಗ ಒಂದು ಗಂಟೆ ಇಲ್ಲೇ ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡಿಕೊಂಡು ಆ ಟ್ರೈನ್ ಹಿಡ್ಕೊಂಡು ಬ್ಯಾಂಗ್ಳೂರ್ ಹೋಗೋಣ. ಅರಸೀಕೆರೆಯ ಪ್ಲಾಟ್ಫಾರ್ಮ್ ನೋಡಿ. ಟ್ರೈನ್ ಬರ್ತಾ ಇದೆ. ಎಲ್ಲರೂ ಅವರವರ ಡೆಸ್ಟಿನಿಗೋಸ್ಕರ ಓಡಾಡೋಕ್ಕೆ ಅಲ್ಲಲ್ಲಿ ಮಲಗಿದ್ದಾರೆ, ನಡ್ಕೊಂಡು ಹೋಗ್ತಿದ್ದಾರೆ. ಜಗತ್ತೆಲ್ಲ ಅವ್ರ ಕೆಲಸ ಅವರವ್ರು ಮಾಡ್ತಿದ್ದಾರೆ. ನಮ್ಮ ಕೆಲಸ ನಾವು ಮಾಡೋಣ. ಗಂಟೆ 3:53 ಆಗಿದೆ. ಸೊ ಬೆಂಗಳೂರಿಗೆ ರೀಚ್ ಆಯಿತು. ದೊಡ್ಡದಾಗಿದೆ ನೋಡಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ನೆಟ್ಟಿ ಅಪಾರ್ಟ್ಮೆಂಟ್ ಏತುಂಡಿ ನೆಟ್ಟಿ 10 ತನಕ ಇದೆ ನೋಡಿ. ಪ್ಲಾಟ್ಫಾರಮ್ 10 ತನಕ ಪ್ಲಾಟ್ಫಾರಮ್ ಇದೆ ಅಲ್ಲಿ.
ಈ ಊಟಿಂಬೆ ಜಪ್ ಜಪ್ ಚಿಸ್ತು ಪಾತು ಹೋಯ್ತು ಮಾರ ಸಮುದ್ರ ಲಕ್ ಗಾಡಿ ಸ್ಟಾರ್ಟ್ ಕರ್ नहीं 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 ಬೆಳಿಗ್ಗೆ ಎದ್ದು ಒಂದೆರಡು ಗಂಟೆ ನಿದ್ದೆ ಆಯಿತು. 4 o'clock 5 o'clock ರೂಮಿಗೆ ಬಂದು ರೀಚ್ ಆಗಿದ್ದೇವೆ. ಇಲ್ಲಿ ಬ್ಯಾಂಗ್ಳೂರ್ ಇದ್ದೇವೆ ನೋಡಿ. ಇವಾಗ ಸೊ ಇವಾಗ ಎದ್ಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತಿದ್ದೀವಿ. ಇವಾಗ ನಿದ್ದೆಯಿಂದ ಎದ್ದಿದಷ್ಟ ಸೊ ನೋಡೋಣ ಇವತ್ತು ಏನೆಲ್ಲ ಪ್ಲ್ಯಾನ್ ಆಗುತ್ತೆ, ಎಲ್ಲೆಲ್ಲ ಹೋಗ್ತೀವಿ ಅಂತ. ರಡ್ಡು ರೈಲು ಈಗ ಮಾಗಡಿ ರಸ್ತೆಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ. ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನವಿದೆ. Train will arrive at Magni Road and doors will open on the left. ಟ್ರಿಬಲ್ ರೈಡ್ ಫುಲ್ ಯಾರೇ ರೈಟ್ ರೈಟ್ ಗಾಡಿ ಸ್ಟಾರ್ಟ್ ಕರ್ ಬೆಂಗಳೂರಲ್ಲಿ 3 ಜನ ಬೈಕಲ್ಲಿ ಥರ್ಡ್ ರೈಡ್ ಹೋಗ್ತಾ ಇದ್ದೇವೆ. ಟ್ರಿಪಲ್ ರೈಡ್ ಟ್ರಿಪಲ್ ರೈಡ್ ಬೈಕಲ್ಲಿ ಹೋಗ್ತಿದ್ದೇವೆ ಇವಾಗ. ಮೇನ್ ಎಲೆಕ್ಟ್ರಾನಿಕ್ಸ್ ಸಿಟಿ ಹತ್ರ ಇದ್ದೇವೆ ನೋಡಿ. ಇದು ನೋಡಿ ರಿಂಗ್ ರೋಡ್. ಇವಾಗ ಹೋಗ್ತೇವೆ. ರಿಂಗ್ ರೋಡ್ ಅಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ 3 ಜನ ಒಂದು ಸ್ಕೂಟಿಲಿ ಹೋಗ್ತಿದ್ದೇವೆ. ಸಿಡಾಮೂರ್ತಿ ಇನ್ಫೋಸಿಸ್ ನೋಡಿ. ಇಲ್ಲಿ ಇನ್ಫೋಸಿಸ್ ಹತ್ರ ಇದ್ದೇವೆ. ಎಲ್ಲ ಇದೆ, ಅದೇ ಕಟ್ಟಡಗಳೆಲ್ಲ ದೊಡ್ಡದಾಗಿದೆ. ವಿಪ್ರೋ ಇದೆ ಅಲ್ಲಿ. ಓಡೆಗೊಂದು ಗೊತ್ತಿಪ್ಪ ಅಂದ್ರೆ ಫೋನ್ ಮಾರೆ 3 ಜನ ಎಲ್ಲ ಪೂಜೆಗೆ ಪೂಜೆಗೆ ಮುಗಿದ ಊಟ ಹೋಗ್ರು ಕಲರ್ ಹಾಕೋದು ಅವರು ಅಟ್ಲಾಗೆ ಪರ್ಮಿಷನ್ ಅಂತ ಗೊತ್ತುಂಟಾ? ಅದಕ್ಕೆ ಸ್ವಲ್ಪ ಹೊತ್ತೆ ನಾಡಿದ್ದು ಶೂಟ್ ಮಾಡ್ತಾರೆ ಅಂತ ಯಾಕಂದ್ರೆ ನಿಮ್ಮ ಹತ್ತಿತ್ತು ನೋಡ್ತಿರುವಾಗ ದೊಡ್ಡ ವೆಲ್ಡಿಂಗ್ ಬಂದು ರೆಡಿ ಆಗ್ತಾ ಇದೆ. ನೈಟ್ ವರ್ಕ್ ಮಾಡ್ತಿದ್ದಾರೆ ಅಲ್ಲಿ.
ಎರಡನೇ ದಿನ ಇವತ್ತು ಹೊರಟಾಯ್ತು ಗೊತ್ತಾ. ನಮಸ್ಕಾರ ಬಾಬು. ಬೆಂಗಳೂರಲ್ಲಿ 2 ದಿನ ಇವಾಗ ಹೋಗ್ತಿದ್ದೇವೆ. ಸೊ ಇವಾಗ ಮತ್ತೆ ಮೆಟ್ರೋ ಒಳಗೆ ಹೋಗ್ತಾ ಇದ್ದೇವೆ ನಾವು. 2 ದಿನದಿಂದ ಬ್ಯಾಂಗ್ಳೂರಲ್ಲಿ, ಇವಾಗ ಮತ್ತೆ ಹೊರಡ್ತಿದ್ದೇವೆ ಮೆಟ್ರೋಗೆ. ಆದಿಚುಂಚನಗಿರಿ ದೇವಸ್ಥಾನ ನೋಡಿ ಇಲ್ಲಿ. ಲೇಟ್ ಆಯ್ತು, ಇಲ್ಲಾಂದ್ರೆ ಹೋಗ್ಬೋದಿತ್ತು. ಲೇಟ್ ಆಯ್ತಾ? ಮೆಟ್ರೋ ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ಮಾರ್ನಿಂಗ್ ಮೆಟ್ರೋ 6:30ಗೆ ಮತ್ತೆ ಮೆಟ್ರೋ ಹಿಡ್ದಿದ್ದೀವಿ ಇವಾಗ. ಮೆಟ್ರೋ ಒಳಗೆ ಹೋಗೋಣ ಬನ್ನಿ. ಸೊ ಮೆಟ್ರೋ ಒಳಗೆ ಹೋಗೋಣ. ಹೌದು, ನಾವಿವಾಗ ಮಸಾಲೆ ದೋಸೆ ತಿನ್ನೋಣ. ಬ್ಯಾಂಗ್ಳೂರಲ್ಲಿ ಮಸಾಲೆ ದೋಸೆ ತಿನ್ನೋಣ. ಉಡುಪಿ ಹೋಟ್ಲ್ ಅಂತ ಇದೆ, ಸೊ ಅಲ್ಲಿ ಮಸಾಲೆ ದೋಸೆ ತಿನ್ನೋಣ. ಹೇಗಿದೆ ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಆಗ್ತದಾಗಿದೆ. ಫುಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇಷ್ಟ ಆಯಿತು, ಸಕ್ಕತ್ತಾಗಿದೆ ಫುಡ್ಡು. ಸೊ ಮಶ್ರೂಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದು ಬಂದಿದೆ ನೋಡಿ. ಆ್ಯಂಡ್ 2 ಟೊಮೆಟೊ ಸಾಸ್ ಇದೆ. ಸೊ ಇವಾಗ ತಿನ್ನೋಣ ಬನ್ನಿ. ಖಾಲಿ ಮಶ್ರೂಮ್ ಬಿರಿಯಾನಿ ಯಾವ ಥರ ಇದೆ ನೋಡೋಣ. ಓಕೆ ಗೈಸ್, ಅಷ್ಟೊಂದು ಚೆನ್ನಾಗಿಲ್ಲ. ಓಕೆ ಇದೆ. ರೈಸಿಗೆ ಸಾಸ್ ಹಾಕೊಂಡು ತಿನ್ನೋಣ ಬನ್ನಿ. ಓಕೆ ಫ್ರೆಂಡ್ಸ್, ಜಾಸ್ತಿ ಏನು ಚೆನ್ನಾಗಿಲ್ಲ. ಇದಕ್ಕೆ 140 ಕೊಟ್ಟಿದ್ದೀನಿ. 140ಗೆ ಜಾಸ್ತಿ ಆಯಿತು ಅನ್ಸುತ್ತೆ. ಇವಾಗ ನೀವು ನೋಡ್ತಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿ. ಮ್ಯಾಚ್ ಕ್ರಿಕೆಟ್ ಎಲ್ಲ ಇಲ್ಲೇ ನಡೆಯುತ್ತಿರೋದು. ಸೊ ನಾವು ಇವಾಗ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಬ್ಯಾಕ್ಗ್ರೌಂಡ್ ಇದು. ಬ್ಯಾಕ್ಗ್ರೌಂಡ್ ನೋಡೋಣ. ಫ್ರಂಟ್ ಸೈಡ್ ಸಿಕ್ಕಿದ್ರೆ ವಿಡಿಯೋ ಮಾಡ್ತೇನೆ. ಫ್ರಂಟ್ ಸೈಡ್ ಸಿಗಲ್ಲ ಅನ್ಸುತ್ತೆ. ನೋಡೋ, ಇದು ಒಂದು ಸೈಡ್ ಎಂಟ್ರಿ. ಇದು 4 ಸೈಡೂ ಎಂಟ್ರಿ ಇರಬೇಕು. 2, 3, 5, 6, 8 ಐತೆ. ಅಷ್ಟೇ IPL ಮ್ಯಾಚ್ ನೋಡಲಿಕ್ಕೆ ಬಂದರೂ ಬರ್ಬೋದು. ನೋಡೋಣ. ಇಲ್ಲೇ ಇದೆ ಪ್ರಾಕ್ಟೀಸ್ ಎಲ್ಲ ಮಾಡುವಂತಹ ಜಾಗ. ಇಲ್ಲಿ ನೋಡ್ತಿರ್ಬೋದು ಪಿಚ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇದು ಫುಲ್ಲು ಒಳಗಡೆ ಗ್ರೌಂಡ್ ಇರೋದು. ಕಬ್ಬನ್ ಪಾರ್ಕ್ ಅಂತ ಇದೀವಿ ನೋಡಿ. ಇಲ್ಲಿ ನೋಡ್ತಿರ್ಬೋದು ಪ್ರೆಸ್ಟೀಜ್ ಇದು ಕಂಪನಿಗಳು ಎಷ್ಟಿದೆ ಅಂದರೆ, ನಿನ್ನೆಯಿಂದ ನೋಡ್ತಾ ಇದ್ದಾವೆ. ಸಾನಿ ಏರೋನಾಟಿಕ್ಸ್ ಅಕಾಡೆಮಿ ಕೂಡ ಇಲ್ಲೇ ಇದೆ. ಸೊ ಇಲ್ಲಿಂದ ಕಬ್ಬನ್ ಪಾರ್ಕ್ ಇಲ್ಲೇ ಇದೆ ನೋಡಿ. ಮದುವೆ ಈಚೆ ಸೈಡ್ ಫುಲ್ ಕಬ್ಬನ್ ಪಾರ್ಕ್ ಇದೆ.
ಇದ್ರೊಳಗೆ ಹೋಗೋಕ್ಕೆ ನಮ್ಗಿಬ್ರಿಗೂ ಜೋಡಿ ಇಲ್ಲ. ಇವಾಗ ಗೌರ್ಮೆಂಟ್ ಬಸ್ಸಲ್ಲಿ ಕೂಡ ಹೋಗ್ತಿದೆ, ಕೆಂಪುಡತ್ತೆ. ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾನೆ ಇದೆ. ಇಲ್ಲಿ ಹೊಸಕೋಟೆ ಹೋಗ್ಲಿಕ್ಕಿದೆ. ಗುಡ್ ಮಾರ್ನಿಂಗ್ ಗೈಸ್. ನಾವು ಬೆಂಗಳೂರಲ್ಲಿ 3ನೇ ದಿನ ಕಳೆದಿದ್ದೇವೆ. ಇವಾಗ ನಾವು ಹೋಗ್ತಿರೋದು ಒಂದು ಲೇಕ್ ಹತ್ರ. ಸೊ ಬೆಳಿಗ್ಗೆ 9:10 ಆಗಿದೆ ಅಂತ ಇವಾಗ ಹೊರಟಿರೋದು. ನಾವು ಒಂದು ಲೇಕ್ ಇದೆ ಅಂತ, ಇಲ್ಲೇ ಚೆನ್ನಾಗಿದೆ ಅಂತ ನೋಡ್ಕೊಂಬರೋಣ. ಸೊ ಲೆಟ್ಸ್ ಗೋ. ಶಾಲೆ ಮಕ್ಕಳೆಲ್ಲ ಶಾಲೆಗೆ ಹೊರಟಿದ್ದಾರೆ. ಹೊರಲಿದ್ದೀರಿ ಹಾಯ್ ಮಾಡ್ತೀವಿ. ಎಕ್ಸ್ಪೆಕ್ಟೇಷನ್ ಇಂಜುರಿಯಸ್ ಹೆಲ್ತ್ ಅಂತಾರೆ ಇದಕ್ಕೇನೆ. ನೋಡಿ, ಇದೇ ಲೇಕು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇವಾಗ ಹೊರಗೆ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಅಂಬೇಡ್ಕರ್ ಇದು ಮೂರ್ತಿ ಇದೆ. 5 ಕಿಲೋಮೀಟ್ರು ಲೇಕ್ ಅಂತ ಬಂದ್ವಿ. ನೋಡಿ ಇಲ್ಲಿ ಲೇಕ್ ಈ ಥರ ಇದೆ. ಸೂಪರಾಗಿ ಗಾಳಿ ಬೀಸ್ತಿದೆ. ಆದರೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ನಾವು ಇವಾಗ ಓರಿಯನ್ ಅಪ್ ಟೌನ್ ಮಾಲ್ಗೆ ಬಂದಿದ್ದೇವೆ. ನೋಡಿ ಯಾವ ಥರ ಇದೆ ಇಲ್ಲಿ. ಬೆಂಗಳೂರಲ್ಲಿರುವ ಅಪ್ ಟೌನ್ ಅಂತ. ಸೊ ನೋಡೋಣ ಏನೆಲ್ಲ ತಗೊಳಕ್ಕಾಗುತ್ತೆ. ಇಲ್ಲೆಲ್ಲ ನೋಡಿ ಆಟ ಆಡ್ಲಿಕ್ಕೆಲ್ಲ ಇದೆ. ಇಲ್ಲಿ ಗಾಡಿ ರೇಸಿಂಗ್ ಇದೆ, ಇಲ್ಲಿ ಫ್ಲೈಟ್ ಬಿಡೋದಕ್ಕೆ ಇದೆ. ಸೊ ಎಲ್ಲ ಗೇಮ್ಸು. ಇಲ್ಲೊಂದು ಥರದ ಗೇಮ್ ಇದೆ ನೋಡಿ, ರೇಸಿಂಗ್ ಮೂಲೆ ಅಂತಾರದ. ಏತ್ ಗೇಮ್ಯಾ? 150 ಪರ್ ಪರ್ಸನ್. ಇಲ್ಲಿ ಬಂದರೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲ್ಲ. ಸೊ ಅಲ್ಲಿ ಹಾರ್ಟ್ ಶೇಪ್ ಇದೆಲ್ಲ ಫೋಟೋಸ್ ಎಲ್ಲ ಇತ್ತು, ಅಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಇಲ್ಲಿಂದ ನೋಡಿ ಕೆಳಗಿದ್ದು ವ್ಯೂ ಯಾವ ಥರ ಇದೆ ಅಂತ. ಮಾಲ್ ಇದು ಟಾಯ್ಲೆಟ್ ಬಾತ್ರೂಮ್ ಯಾವ ಥರ ಇದೆ ನೋಡೋಣ. ವಾಶ್ರೂಮ್ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ, ಫುಲ್ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. A few moments later. ಸೆನ್ಸರ್ ಅನ್ಸುತ್ತೆ. ಬರ ಪೂಜೆ ಮಾರೆ ಬೋಲು. Wait a minute. Who are you? Dale poria. Here I come. Oh, here I come. Oh. Five minutes later. ವರ್ಕ್ ಯಾವ ಥರ ನೋಡು. ತಿರ್ತಿರ್ದ್ಯಾ ಇಲ್ಲಿ ಕೆಳಗಡೆ ಇದೆ ಬಟ್ ಜೋಕ್ ಬಡ್ಕೆ ಅಂತ ವಾಶ್ರೂಮ್ ನೋಡಿ ಯಾವ ಥರ ಇದೆ ಅಂತ. ಸಾಗದಾಗಿದೆ. ಓ ಇದು ಸೆನ್ಸರ್ ಆಫ್ ಆಯ್ತು ನೋಡಿ, ಬರುತ್ತೆ. ಇದು ವಾಶ್ರೂಮ್ಗಳು ನೋಡಿ ಎಷ್ಟು ಕ್ಲಿಯರ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಫುಲ್ಲು ಮಾಲ್ನ ಮೇಲೆ ಇದ್ದೇವೆ. ಮಾಲ್ ಇದು ಎಂಡಲ್ಲಿದ್ದೀವಿ ನೋಡಿ. ಇಲ್ಲೆಲ್ಲ ಥಿಯೇಟ್ರ್ ಇದೆ, ಸಿನಿಮಾಸ್ಗಳು, ಇಲ್ಲೆಲ್ಲ ಫುಡ್ ಇದೆ. ಆ ಕಡೆಯಿಂದ ಫುಡ್ಡು
ನಾನು ಇವಾಗ ಬೆಂಗಳೂರಲ್ಲಿ ಇವತ್ತು ಲಾಸ್ಟ್ ಡೇ ಇರೋದು. ಸೊ ಇವಾಗ ಹೊರಟ್ವಿ ಇನ್ನು ರೈಟ್ಗ. ಸೊ ಇವಾಗ ಇಲ್ಲಿಂದ ಹೊರಟ್ರೆ ಇನ್ನು 6:50ಕ್ಕೆ ಟ್ರೈನ್ ಇರೋದು ನಮಗೆ. ನಾವಿವಾಗ ನೈಟ್ ಇವಾಗ 6:50ರಲ್ಲಿ ಕೂತ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಊರಿಗೆ ಹೋಗ್ತೀವಿ. ಸೊ ಇವಾಗ ಹೋಗ್ತಿರೋ ರೈಡು ಇದೆ ಲಾಸ್ಟು ಬ್ಯಾಂಗ್ಳೂರಲ್ಲಿ ಗಲ್ಲಿಯಲ್ಲಿ. ಸೊ ಇನ್ನು ನೋಡೋಣ ಯಾವಾಗೆಲ್ಲ ಬರೋಕ್ಕಾಗುತ್ತೆ ಬ್ಯಾಂಗ್ಳೂರಿಗೆ ಅಂತ. ಆವಾಗ ಬೆಂಗಳೂರಿಗೆ ಮತ್ತೆ ಸಿಗೋಣ. ಸೊ ಇದು ರೈಲ್ವೆ ಸ್ಟೇಷನಲ್ಲಿ ವಿಡಿಯೋ ಮಾಡೋಣ. ದಾದಿನ ಪುದರದ ಮೈಯತ್ತು ಈ ಕಡೆ ಹೋಗೋಣ. ತಿಂಡಿದ ಪುದರದ ಅವತ್ತು ಮುಂಕುದಾಲ್ ಮುಂಕುದಾಲ ಏರವು ಮುಂಕುದಾಲ್ ಏರಂಡಿ ಆಯ್ತು ಪುದರದ ಅಂತ ಏನ ಪುದರ ಏನಾಯ್ತಾ? ಆಯ್ತು ಪುದರದ ಆಯ್ತು ಪುದರದ ಏನಪ್ಪ ಆಯ್ತಯ್ಯ ಆಯ್ತು ಪುದರದ ದೆರ್ಪು ಎಷ್ಟು ಇತ್ತು? ಆಯ್ತಾ ಮೂಂಗ್ ದಾಲ್ ದೆರ್ಪು ಆಯ್ತು ಪುದರದ ಅತ್ತೆ ಎಕಡೆ ಬಂದಿದ್ದಾತಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದ್ದೀವಿ ನಾವು ಇವಾಗ. ಬ್ಯಾಕ್ ಹೊರಟಿದ್ವಿ ನಾವು. ಇಲ್ಲಿಂದ ಬ್ಯಾಕ್ ಹೊರಟಿದ್ದೀವಿ. ಬಾಯ್ ಬೆಂಗಳೂರಿಂದ ಇವಾಗ ರಿಟರ್ನು ಮಂಗಳೂರು ಹೋಗ್ತಾ ಇದ್ದಾರೆ. ಸೊ 3 ದಿನದ್ದು ಕೆಲಸಗಳೆಲ್ಲ ಮುಗೀತು. ಇವಾಗ ಮುಗಿಸ್ಕೊಂಡು ಬ್ಯಾಕ್ ಹೋಗೋಣ. ಇವಾಗ 6:30ಗೆ ಟ್ರೈನ್ ಇದೆ. ಆ ಟ್ರೈನ್ಗೆ ಬ್ಯಾಕ್ ಆಗೋದು. ಇವಾಗ ಮೆಜೆಸ್ಟಿಕ್ನ ಪಾಸಿಂಗಲ್ಲಿದ್ದೇವೆ. ಓವರ್ ಬ್ರಿಡ್ಜ್ ಮೇಲೆ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ, ಯಾವ ಥರ ಜನಗಳೆಲ್ಲ ಏನು ನೋಡ್ತಿದ್ದಾರೆ ಜನ ಎಲ್ಲ. ಸೊ ನಾವಿವಾಗ ಹೋಗುವಂಥ ಪಂಚಗಂಗಾ ಎಕ್ಸ್ಪ್ರೆಸ್. ಮಶ್ರೂಮ್ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ ನೋಡಿ ನಮ್ಮ ಅಕ್ಕ. ಸೊ ಇಲ್ಲಿ ನೋಡ್ತೀವಿ ಸಪ್ರೇಟ್ ಆಗಿ ಮಾಡಿಕೊಟ್ಟಿದ್ದಾರೆ. ಸೊ ಹೇಗಿದೆ ನೋಡೋಣ. ಸೂಪರಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮೊಸರು ಬೇರೆ ಮಾಡಿಕೊಟ್ಟಿದ್ದಾರೆ, ಮೊಸರು ಬಜ್ಜಿ ಸೂಪರ್ ಆಗಿದೆಯಾ? ಚೆನ್ನಾಗಿದೆ. ಸೂಪರ್. ಚೆನ್ನಾಗಿದೆ. ಸೊ ಇವಾಗ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮಾಡೋಣ. ಮಶ್ರೂಮ್ ಪೀಸ್ ನೋಡಿ. ಲೆಟ್ಸ್ ವೆಲ್ಕಮ್ ಟು ಉಡುಪಿ. ಸೊ ನಾವು ನೈಟ್ ಕೊಟ್ಟು ಇವಾಗ ಉಡುಪಿಗೆ ಬಂದಿದ್ದೀವಿ. ಕಮಿಂಗ್ ಬ್ಯಾಕ್ ಟು ಉಡುಪಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.